ಹೀಗೆ ನೋಡಿದಾಗ ಈ ಕಾಲದಲ್ಲಿ ಸಿನಿಮಾ ಹಾಡುಗಳಿಗೆ ಯಾವುದೇ ಸಂಬಂಧ ಇಲ್ಲದೆ ಇರೋದನ್ನು ನೋಡ್ತೀವಿ. ಭಾರತೀಯ ರಂಗಭೂಮಿಗೆ, ಭಾರತೀಯ ಸಿನಿಮಾಗೆ ಇರೋ ಒಂದು ಅನನ್ಯವಾದ ಶಕ್ತಿ, ಅನನ್ಯವಾದ ವ್ಯಕ್ತಿತ್ವ ಅಂತಂದರೆ ಚಲನಚಿತ್ರಗಳು ಅಂತ ಗೊತ್ತಾಗುತ್ತದೆ, ಸಂಗೀತ, ನೃತ್ಯ ಅಂತ ಗೊತ್ತಾಗುತ್ತದೆ. ಈ ಹಾಡುಗಳು ಇಲ್ಲದೆ ಅದು ಎಷ್ಟೇ ಕೃತಕ ಅಂತ ಅನಿಸಲಿ, ಕೃತಕೃತ್ಯ ಆಗಿರೋದು ನಮ್ಮ ಸಿನಿಮಾ ಇದರೊಳಗೆ ಅಂತ ಅನಿಸುತ್ತೆ. ಹೇಳ್ದಂಗೆ ಕುಚಿಪುಡಿಲೂ ಲೈಕ್ ಇದೆಯಾ ಹಸ್ತಾಸ್, ಲೈಕ್ ಡಾನ್ಸ್ ಮಾಡಬೇಕಾದ್ರೆ ಲೈಕ್ ಏನೇ ಸ್ಟೆಪ್ ಮಾಡಿದ್ರು ವಿಲ್ ಶೋ ಅವರ್ ಎಮೋಷನ್ಸ್. ಕೂಚಿಪುಡಿ ಭಾಮಾ ಕಲಾಪಂನಲ್ಲಿ ಕೊನೆಗೆ ಸತ್ಯಭಾಮೆ ಕೃಷ್ಣನಿಗೆ ಅರ್ಪಣೆ ಮಾಡ್ಕೋತಾಳೆ, ಅಷ್ಟು ಡ್ರಾಮಟೈಸ್ ಮಾಡ್ತಾರೆ. ಅದನ್ನು ಭರತನಾಟ್ಯದವರು ಓವರ್ ಡ್ರಾಮಟೈಸೇಷನ್ ಬೇಡ ಅಂತಂತಾರೆ. ಆ ಸೀನಲ್ಲಿ ಅವ್ರು ವೈಲಿನ್ ನುಡಿಸ್ತಾ ಇರಬೇಕಾದ್ರೆ ಆಕೆ ದೀಪದಲ್ಲಿ ಏನೋ ಮಾಡ್ತಿರ್ತಾರೆ. ಸಿಂಬಾಲಿಕಲಿ ಏನು ಹೇಳಿದ್ರು ಅಂತ ನಂಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ತೆಲುಗು ಸಿನಿಮಾದವರು ತ್ಯಾಗರಾಜರ ಕೃತಿಗಳನ್ನು ತುಂಬ ಅರ್ಥವತ್ತಾಗಿ ಬಳಸ್ಕೊಂಡಿದ್ದಾರೆ. ವಿಶ್ವನಾಥ್ ಅಂತೂ ಅದಕ್ಕೆ ಮೊದಲು